ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಬಿಗ್ ಬಾಸ್ ಟ್ರೆಂಡು ಪ್ರತಿ ವರ್ಷಕ್ಕೆ ಒಂದು ಸಲ 100 ಡೇಸ್ ಕಂಪ್ಲೀಟ್ ಆಗಿ ಕರ್ನಾಟಕದಲ್ಲಿ ನಡೆಯುತ್ತೆ. ಕನ್ನಡ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರು ನಡೆಸ್ಕೊಡುವಂತಹ ಬಿಗ್ ಬಾಸ್ ಪ್ರತಿ ವರ್ಷ 3 ತಿಂಗಳು ಅದರ ಟ್ರೆಂಡಿಂಗ್ ಅಂತೂ ಇದ್ದೇ ಇರುತ್ತೆ. ಆ ಟೈಮ್ನಲ್ಲಿ ಯಾವುದೇ ದೊಡ್ಡ ದೊಡ್ಡ ಸಿನಿಮಾಗಳು ಬಂದರೂ, ಯಾವುದೇ ಕ್ರಿಕೆಟ್ ಮ್ಯಾಚ್ಗಳು ಬಂದರೂ, ಏನೇ ಬಂದರೂ ಬಿಗ್ ಬಾಸ್ಗೆ ಅಂತಾನೆ ಸಪ್ರೇಟ್ ಆಡಿಯನ್ಸ್ ಅದಕ್ಕಂತಾನೆ ಇದ್ದಾರೆ. ಸೊ ಈ ವರ್ಷದ ಬಿಗ್ ಬಾಸ್ ಕೂಡ ಅದೇ ನಿಟ್ಟಿನಲ್ಲಿ ಸ್ಟಾರ್ಟ್ ಆಗಿ ಆದಮೇಲೆ ಇಡೀ ಕರ್ನಾಟಕದ ಜನರ ಗಮನವನ್ನು ತನ್ನ ಕಡೆ ಸೆಳೆಯೋದಕ್ಕೆ ಆರಂಭ ಮಾಡಿತು. ಈ ಹಿಂದಿನ ಅಷ್ಟು ಸೀಸನ್ಗಳ ಬಿಗ್ ಬಾಸ್ಗಿಂತ ಈ ಸೀಸನ್ನ ಬಿಗ್ ಬಾಸ್ ಸ್ವಲ್ಪ ವಿಶೇಷವಾಗಿದೆ. ಕಂಟೆಸ್ಟೆಂಟ್ಗಳ ಮ್ಯಾನರಿಸಮ್ ತುಂಬ ಡಿಫ್ರೆಂಟ್ ಆಗಿದೆ. ಕಂಟೆಸ್ಟೆಂಟ್ಗಳಿಗೆ ಕೊಡ್ತಾ ಇರುವಂತಹ ಟಾಸ್ಕ್ಗಳು ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಈ ವರ್ಷದ ಬಿಗ್ ಬಾಸ್ನಲ್ಲಿ ಜಗಳನೇ ಜಾಸ್ತಿ ಇದೆ ಅಂತ ಎಲ್ಲ ಹೇಳ್ತಾ ಇದ್ರು. ಅದಕ್ಕೆ ಕಾರಣಗಳನ್ನು ಕೂಡ ಹುಡ್ಕೊಂಡು ಹೋದಾಗ ಈ ಹಿಂದಿನ ಬಿಗ್ ಬಾಸ್ ಸೀಸನ್ಗಳನ್ನು ನಡೆಸ್ಕೊಟ್ಟಂತಹ ಏನು ಒಂದಷ್ಟು ಮುಖ್ಯಸ್ಥರಿದ್ರು ಅವರೆಲ್ಲ ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಜಾಗ ಖಾಲಿ ಮಾಡಿ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸಗಳನ್ನು ಹುಡ್ಕೊಂಡು ಹೋಗಿ ಆ ಜಾಗಕ್ಕೆ ಬೇರೆಯವರು ಬಂದು, ಸೊ ಅವ್ರ ಥಾಟ್ ಪ್ರೊಸೆಸ್ನಲ್ಲಿ ಬಿಗ್ ಬಾಸ್ ಹೆಂಗೆ ಬರ್ಬೋದು ಅನ್ನೋದಕ್ಕೆ ಬಿಗ್ ಬಾಸ್ನ ಈ ಸೀಸನ್ ಸಾಕ್ಷಿ. ಆರಂಭದಲ್ಲಿ ನೋಡ್ಬೋದು, ಅಷ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಪೈಕಿ ಹಲವಷ್ಟು ಜನ ಬರೀ ಜಗಳ ಆಡಿಕೊಂಡು, ಕೂಗಾಡಿಕೊಂಡು, ಕಿರ್ಚಾಡಿಕೊಂಡು, ಅಗ್ರೆಷನ್ನಲ್ಲಿ ಒಂದು ಟ್ರೆಂಡ್ನ ಸೃಷ್ಟಿ ಮಾಡಿದರು. ಇನ್ನೊಂದಷ್ಟು ಜನ ಲವ್ ಟ್ರ್ಯಾಕಲ್ಲಿ ಹೋಗೋಣ ಅನ್ನೋದನ್ನು ಒಂದಷ್ಟು ಜನ ಟ್ರೆಂಡ್ಗಳನ್ನ ಸೃಷ್ಟಿ ಮಾಡಿದರು. ಆ ವಿಚಾರಗಳಲ್ಲಿ ನೋಡಬೇಕು ಅಂತ ಹೇಳಿದ್ರೆ, ಸ್ಟಾರ್ಟಿಂಗಲ್ಲಿ ವಿನಯ್ ಅವರು ಇಡೀ ಕರ್ನಾಟಕದ ಮನೆ ಮಂದಿಗೆಲ್ಲ ವಿಲನ್ ಆಗಿ ಕಾಣಿಸ್ತಾ ಇದ್ರು. ಸಂಗೀತ ಅವರು ಒಂದು ಸ್ಟ್ಯಾಂಡ್ ತಗೊಳ್ಳೋದ್ರ ಮೂಲಕ, ಬಳೆ ವಿಚಾರದಲ್ಲಿ ಒಂದು ಸ್ಟ್ಯಾಂಡ್ ತಗೊಳ್ಳೋದ್ರ ಮೂಲಕ ಇಡೀ ಕರ್ನಾಟಕದ ಜನತೆಯ ಮನಸ್ಸನ್ನು ಕೂಡ ಗೆದ್ದಿದ್ರು. ಅದ್ರ ಜೊತೆಗೆ ನಮ್ರತಾ ವಿಲನ್ ಆಗಿದ್ರು, ಸ್ನೇಹಿತ್ ವಿಲನ್ ಆಗಿದ್ರು, ಕಾರ್ತಿಕ್ ಹೀರೋ ಆಗಿದ್ರು. ಕಾರ್ತಿಕ್ ಜೊತೆಗೆ ಡ್ರೋನ್ ಪ್ರತಾಪ್ ಅವರು ಹೀರೋ ಆಗಿ ಹೊರಗಡೆ ಬಿಂಬಿತವಾಗ್ತಾ ಇದ್ರು. ಬಟ್ ಆದರೆ ಆರಂಭದಲ್ಲಿ ಇದ್ದಂತಹ ಟ್ರೆಂಡು ಬಿಗ್ ಬಾಸ್ನಲ್ಲಿ ಮುಂಬರುವ ದಿನಗಳಲ್ಲಿ ಇರಲ್ಲ ಅನ್ನೋದು ಈ ಸೀಸನ್ನಲ್ಲಿ ಕೂಡ ಪ್ರೂವ್ ಆಗಿದೆ. ಇನ್ನೇನು ಬಿಗ್ ಬಾಸ್ ಮುಗಿಬೇಕಾಗಿತ್ತು, ಇನ್ನೊಂದು ವಾರದಲ್ಲಿ ಮುಗಿಬೇಕಾಗಿತ್ತು. ಆದರೆ 1-2 ವಾರಗಳ ಕಾಲ ಎಕ್ಸ್ಟೆಂಡ್ ಆಗಿರೋದ್ರಿಂದ ಇನ್ನೂ ಏನೂ ಹೇಳೋಕ್ಕೆ ಆಗ್ತಾ ಇಲ್ಲ. ಅದರಲ್ಲೂ ಸ್ಟಾರ್ಟಿಂಗಲ್ಲಿ ಜನಗಳಿಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಮೇಲೆ ಇದ್ದಂತಹ ಒಪಿನಿಯನ್ ಈಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಈಗ ವಿನಯ್ ತುಂಬ ಒಳ್ಳೆಯವ್ರ ಥರ ಕಾಣಿಸ್ತಾ ಇದ್ದಾರೆ. ಸಂಗೀತ ಎಷ್ಟೋ ಜನಕ್ಕೆ ಇರಿಟೇಟಿಂಗ್ ಥರ ಕಾಣಿಸ್ತಾ ಇದ್ದಾರೆ. ಆರಂಭದಲ್ಲಿ ಸಂಗೀತ ಯಾರಿಗೆಲ್ಲ ಇಷ್ಟ ಆಗಿರಲಿಲ್ವೋ, ಸಂಗೀತ ಈಗ ಅವರಿಗೆಲ್ಲ ಇಷ್ಟ ಆಗ್ತಿದ್ದಾರೆ. ನೀವು ಕಲರ್ಸ್ ಕನ್ನಡ ಪೇಜ್ಗೆ ಹೋಗ್ಬಿಟ್ಟು ನೀವು ಕಮೆಂಟ್ ಬಾಕ್ಸ್ನಲ್ಲಿ ನೋಡ್ಬೋದು, ಸಂಗೀತ ವಿನ್ ಆಗಬೇಕಂತ ಒಂದು ಕಮೆಂಟ್ ಹಾಕಿದ್ರೆ ಅದ್ರ ಕೆಳಗಡೆ 25,000 ವೋಟ್ಸ್ ಬಂದಿರುತ್ತೆ ಸಂಗೀತಾಗೆ. ವಿನಯ್ನ ಕೂಡ ಸ್ಟಾರ್ಟಿಂಗು ಎಲ್ಲರ ಮೇಲೂ ಕಿರ್ಚಾಡ್ತಾರೆ, ಕೂಗಾಡ್ತಾರೆ, ದರ್ಪ ದುರಹಂಕಾರ ಜಾಸ್ತಿ ಅಂತಿದ್ದವರೆಲ್ಲ ಇವಾಗ ವಿನಯ್ ತನ್ನ ಆಟ ತಾನು ಆಡ್ತಾ ಇದ್ದಾನೆ, ವಿನಯ್ ಯಾರಿಗೂ ಬಕೆಟ್ ಹಿಡಿತಲ್ಲ, ವಿನಯ್ಗೆ ಎಲ್ಲರೂ ಬಕೆಟ್ ಹಿಡಿತಾರೆ, ಈ ತರಹದ ಟ್ರೋಲ್ಗಳನ್ನು ನಾವು ನೋಡ್ಬೋದು. ಸ್ಟಾರ್ಟಿಂಗ್ನಲ್ಲಿ ವಿನಯ್ ಅವರ ವೈಫ್ ಕೂಡ ಸಾಕಷ್ಟು ಮಾಧ್ಯಮಗಳ ಮುಂದೆ ಬಂದು ನನ್ನ ಪತಿ ಹೀಗಿಲ್ಲ, ಆದರೂ ಅವರನ್ನು ಆ ರೀತಿ ಬಿಂಬಿಸಲಾಗ್ತಿದೆ ಅಂತ ಕಣ್ಣೀರನ್ನು ಇಟ್ಕೊಂಡಿದ್ದನ್ನ ಕೂಡ ನಾವು ನೋಡ್ಬೋದು. ಆದರೆ ಈಗ ಮೊನ್ನೆ ವಿನಯ್ ಅವರ ವೈಫು ಮನೆಗೆ ಹೋದಾಗ ಹೊರಗಡೆ ಎಲ್ಲ ಆರಾಮಾಗಿದೆ, ನೀನೇನು ತಲೆ ಕೆಡಿಸ್ಕೊಬೇಡ, ನಿನ್ನ ಆಟ ಆಡು ಅನ್ನೋ ಅಷ್ಟರ ಮಟ್ಟಿಗೆ ಸ್ಟಾರ್ಟಿಂಗಲ್ಲಿ ಇದ್ದಿದ್ದ ಟ್ರೆಂಡಿಂಗಿಂತ ಬಿಗ್ ಬಾಸು ಪ್ರೆಸೆಂಟ್ ಟ್ರೆಂಡು ಚೇಂಜ್ ಆಗಿದೆ. ಅದರಲ್ಲೂ ಮೈಕಲ್ ಅವರ ವರ್ತನೆಯನ್ನು ನೀವು ನೋಡ್ಬೇಕು. ಈಗ ಆಲ್ರೆಡಿ ಮನೇಲಿರೋದು ಸಂಗೀತ, ಕಾರ್ತಿಕ್, ವಿನಯ್, ನಮ್ರತಾ, ಮೈಕಲ್, ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್, ಡ್ರೋನ್ ಪ್ರತಾಪ್, ಈ ಇಷ್ಟು ಜನ ಈಗ ಮನೆ ಒಳಗಡೆ ಇದ್ದಾರೆ. ಇದರಲ್ಲಿ ಮೈಕಲ್ ಅವ್ರಿಗೆ ಈಗ ಆಲ್ರೆಡಿ ಮೋಸ್ಟ್ಲಿ ಗೊತ್ತಾಗೋಗ್ಬಿಟ್ಟಿದೆ ಅನಿಸುತ್ತೆ. ಅಂದರೆ ಹೊರಗಡೆ ಪಬ್ಲಿಕ್ಕಲ್ಲಿ ಏನು ಟಾಕ್ ನಡೀತಾ ಇದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೈಕಲ್ ಅವರು ಕಳೆದ 2 ವಾರಗಳಿಂದನೂ ಬಾಟಮ್ 2ನಲ್ಲಿ ಸೇಫ್ ಆಗ್ತಾ ಬಂದಿದ್ದಾರೆ. ಅವ್ರಿಗೆ ಗೊತ್ತಾಗೋಗಿದೆ ಟಾಪ್ 5ಅಲ್ಲಿ ನಾನಿರಲ್ಲ, ಫೈನಲಿಸ್ಟ್ ನಾನು ಆಗಿರಲ್ಲ ಅಂತ. ಅದಕ್ಕೆ ಅವರು ಬೇಕಾಬಿಟ್ಟು ಆಟನ ಆಡ್ತಾ ಇರೋ ಥರ ಕಾಣಿಸ್ತಾ ಇದೆ. ಇನ್ನು ಕಾರ್ತಿಕ್ ವಿಚಾರಕ್ಕೆ ಬರೋದಾದರೆ, ಕಾರ್ತಿಕ್ ಸ್ಟಾರ್ಟಿಂಗಿಂದನೂ ಸುದೀಪ್ ಸರ್ 2 ಕೈಗಳಲ್ಲಿ 1 ಕೈನಲ್ಲಿ ಇರ್ತಾರೆ ಅಂತ ಎಲ್ಲ ಕಡೆ ಜನ ಮಾತಾಡ್ಕೋತಾ ಇದ್ರು, ಟ್ರೆಂಡ್ ಸೃಷ್ಟಿಯಾಗಿತ್ತು. ಆದರೆ ಆ ಟ್ರೆಂಡ್ ಈಗ ಕಾಣಿಸ್ತಾ ಇಲ್ಲ. ಕಾರ್ತಿಕ್ ಟಾಪ್ 5ಗೆ ಬರ್ಬೋದು, ಆದರೆ ಸುದೀಪ್ ಸರ್ 1 ಕೈಯಲ್ಲಿ ಇರೋ ಥರ ಕಾರ್ತಿಕ್ ಕಾಣಿಸ್ತಾ ಇಲ್ಲ ಅನ್ನೋ ಟ್ರೆಂಡ್ ಕೂಡ ಕಾಣಿಸ್ತಾ ಇದೆ. ಇನ್ನು ಸಂಗೀತ ಅವ್ರನ್ನ ಗಮನಿಸ್ತಾ ಇದ್ದಾರೆ. ಸಂಗೀತ ಅವರು ಸ್ಟಾರ್ಟಿಂಗು ಕಾರ್ತಿಕ್ ಅವರ ಶಾಡೋದಲ್ಲಿ ಆಡ್ತಾ ಇದ್ದಾರೆ. ಕಾರ್ತಿಕ್ ಅವ್ರ ಜೊತೆಗೆ ಒಂದು ಲವ್ ಟ್ರ್ಯಾಕ್ನ ಇಟ್ಕೊಂಡು ಆಡ್ತಿದ್ದಾರೆ. ಅದು ಬಿಟ್ಟರೆ ವಿನಯ್ ಅವ್ರ ಮೇಲೆ ಎಗರಾಡೋದು, ಅವ್ರ ಮೇಲೆ ಅಲಿಗೇಷನ್ಸ್ ಹಾಕೋದು ಮಾತ್ರ ಸಂಗೀತ ಕೆಲಸ ಆಗ್ತಿದೆ ಅನ್ನೋ ಟಾಕ್ಗಳು ಹೊರಗಡೆ ಹೊರಡ್ತಾ ಇತ್ತು. ಆದರೆ ಈಗ ಅದು ಉಲ್ಟಾಗಿದೆ. ಈಗ ಸಂಗೀತಗೂ ಕಾರ್ತಿಕ್ಗೂ ಆಗದೇ ಇಲ್ಲ.
ಇಲ್ಲ. ಸಂಗೀತ ಇಂಡಿವಿಜುವಲ್ ಗೇಮ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ವಿನಯ್ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ, ನಮ್ರತಾ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ. ಸೊ ಸಂಗೀತ ಶೃಂಗೇರಿ ಟ್ರ್ಯಾಕ್ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಇನ್ನು ನಮ್ರತಾ ಅವ್ರು ನೋಡ್ಬೋದು, ಸ್ಟಾರ್ಟಿಂಗಲ್ಲಿ ನೀವು ಒಂದು ಟ್ರೂಪ್ ಮಾಡಿಕೊಂಡು ಆ ಟ್ರೂಪ್ನಲ್ಲೇ ಇರ್ತಾರೆ, ಆ ಟ್ರೂಪ್ನಲ್ಲೇ ಇದ್ದು ಆ ಟ್ರೂಪ್ನಲ್ಲೇ ಆಟ ಆಡ್ತಿರ್ತಾರೆ. ಬೇರೆ ಟ್ರೂಪ್ ಅವ್ರನ್ನ ಕಂಡ್ರೆ ಅವ್ರಿಗೆ ಆಗ್ತಾ ಇರಲ್ಲ. ಈಗ ಅವ್ರ ಇಂಟೆನ್ಷನ್ಸ್ ಕೂಡ ಚೇಂಜ್ ಆಗಿದೆ. ಅವರು ಮನೆಯಲ್ಲಿ ಎಲ್ಲರ ಜೊತೆಯಲ್ಲೂ ಕೂಡ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇನ್ನು ವಿನಯ್ ನೋಡ್ಬೋದು, ಸ್ಟಾರ್ಟಿಂಗಲ್ಲಿ ಸಿಕ್ಕಾಬಟ್ಟೆ ಅಗ್ರೆಷನ್ಸ್ನ ತೋರಿಸ್ತಾ ಇದ್ದವರು ಇವಾಗ ಪ್ರೆಸೆಂಟ್ ನೋಡ್ತಾ ಇದ್ದಾಗ ಅವರಿಗೆ ಅಗ್ರೆಷನ್ನೇ ಇಲ್ಲ, ಕಂಪ್ಲೀಟ್ ಕಾಮಾಗಿ ಹೋಗಿದ್ರು. ಆದರೆ ಮೊನ್ನೆ ಒಂದು 2-3 ಎಪಿಸೋಡ್ ನೋಡಿದ ತಕ್ಷಣ ಮತ್ತೆ ಅನ್ನಿಸ್ತಾ ಇರೋದು ವಿನಯ್ ಮತ್ತೆ ಹಳೆ ಟ್ರ್ಯಾಕಿಗೆ ಬರ್ತಾ ಇದ್ದಾರಾ, ಮತ್ತೆ ಕೂಗಾಟ, ಕಿರ್ಚಾಟ, ದುರಹಂಕಾರ ಜಾಸ್ತಿ ಆಯ್ತಾ ಅಂತ ಜನ ಮಾತಾಡ್ಕೋತಿದ್ದಾರೆ. ಇನ್ನು ಡ್ರೋನ್ ಪ್ರತಾಪ್ ಅವರ ವಿಚಾರಕ್ಕೆ ಬರೋದಾದರೆ, ಮನೆಯವರು ಎಲ್ಲರೂ ಸೇರಿ ಡ್ರೋನ್ ಪ್ರತಾಪ್ ಅವ್ರನ್ನ ಮೂಲೆ ಗುಂಪು ಮಾಡ್ತಾ ಇರೋದೇ ಡ್ರೋನ್ ಪ್ರತಾಪ್ಗೆ ಹೊರಗಡೆ ಪ್ಲಸ್ ಪಾಯಿಂಟ್ ಆಗ್ತಾ ಇರೋದನ್ನು ನಾವು ಗಮನಿಸ್ಬೋದು. ಇನ್ನು ತನಿಷಾ ವಿಚಾರಕ್ಕೆ ಬರೋದಾದರೆ, ತನಿಷಾ ಸ್ಟಾರ್ಟಿಂಗಿಂದ ಇವಾಗವರೆಗೂ ಯಾವ ಥರ ಆಡ್ಕೊಂಡು ಬಂದಿದ್ದಾರೆ ಲೌಡಾಗಿ ಅದೇ ಥರ ಆಡ್ಕೊಂಡು ಬರ್ತಾ ಇದ್ದಾರೆ. ಇದು ಪ್ರೆಸೆಂಟು ಈಗಿರುವ ಟ್ರೆಂಡು. ಇದ್ರ ಜೊತೆಗೆ ತುಕಾಲಿ ಸಂತೋಷ್ ಆ್ಯಂಡ್ ವರ್ತು ಸಂತೋಷ್ ಅವರು ಕೂಡ ಅವರ ಆಟನ ಅವರು ಆಡ್ತಾ ಇದ್ದಾರೆ. ಅವರು ಟ್ರೆಂಡ್ ಬದಲಾವಣೆ ಅವರು ಕೂಡ ಬಿಗ್ ಬಾಸ್ ಟ್ರೆಂಡ್ ಬದಲಾಗೋದಕ್ಕೆ ಏನೇನು ಬೇಕು ತಮ್ಮ ಕೈಲಾದಂಥ ಅಷ್ಟು ಕಂಟೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಬಿಗ್ ಬಾಸ್ ಇನ್ನೊಂದು ವಾರದಲ್ಲಿ ಮುಗಿಬೇಕಾಗಿತ್ತು, ಅಂದರೆ 100 ದಿನದಲ್ಲಿ ಮುಗಿಬೇಕಾಗಿತ್ತು. ಆದರೆ ಬಿಗ್ ಬಾಸ್ ಮುಗಿತಾ ಇಲ್ಲ, ಇನ್ನೂ 2 ವಾರ ಎಕ್ಸ್ಟೆಂಡ್ ಆಗಿದೆ. ಇವಾಗ ಏನು ಸಂಗೀತ ಗೆಲ್ತಾರೆ, ವಿನಯ್ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ಟ್ರೆಂಡ್ ಹಿಂಗೆ ಕಂಟಿನ್ಯೂನೂ ಆಗಬಹುದು. ಆದರೆ ಅಥವಾ ಇನ್ನು 2 ವಾರದಲ್ಲಿ ಈ ಟ್ರೆಂಡು ಉಲ್ಟಂ ಪಲ್ಟಾನು ಆಗಬಹುದು. ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಇದಷ್ಟು ಅವರವರ ಆಟದ ಮೇಲೆ ನಿರ್ಧಾರ ಆಗಿರುತ್ತೆ ಅಂತ ಹೇಳ್ತಾ, ನಿಮಗೆ ಬಿಗ್ ಬಾಸ್ನಲ್ಲಿ ಯಾವ ಕಂಟೆಸ್ಟೆಂಟ್ ತುಂಬ ಇಷ್ಟ, ಯಾವ ಕಂಟೆಸ್ಟೆಂಟು ಪರ್ಫೆಕ್ಟಾಗಿ ಆಡ್ತಾ ಇದ್ದಾರೆ, ಯಾವ ಕಂಟೆಸ್ಟೆಂಟ್ ವಿನ್ ಆಗ್ತಾರೆ, ಯಾರು ಕಪ್ಪನ್ನು ಕೈಯಲ್ಲಿ ಇಟ್ಕೊಂಡು 50 ಲಕ್ಷ ಕ್ಯಾಶ್, ಒಂದು ಬ್ರೆಝಾ ಕಾರ್, ಒಂದು ಓಲಾ ಎಲೆಕ್ಟ್ರಿಕ್ ಬೈಕನ್ನು ತನ್ನದಾಗಿಸ್ಕೊಳ್ತಾರೆ ಅನ್ನೋ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.